ಹಾಯ್ ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಏನಿದು ಪಾದ ಪೂಜೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರಾ? ಹೌದು, ಇವತ್ತು ನಮ್ಮನೆಯವ್ರು ಮಾಲೆ ಹಾಕಿ 5ನೇ ದಿನ. ಹಾಗೆ ಇವತ್ತು ಶಬರಿಮಲೆಗೆ ಹೊರಡ್ತಾ ಇದ್ದಾರೆ. ಇಡುಮುಡಿ ಇತ್ತಲ್ವಾ, ಹಾಗಾಗಿ ನಮ್ಮತ್ತೆ, ನಮ್ಮ ಭಾವ, ನಮ್ಮ ಅಪ್ಪಾಜಿ ಎಲ್ಲ ಊರಿಂದ ಬಂದಿದ್ರು. ನಮ್ಮ ಮಾವ ಬಂದಿರಲಿಲ್ಲ. ಅವ್ರಿಗೂ ಕೂಡ ಪಾದ ಪೂಜೆ ಮಾಡಬೇಕಾಗಿತ್ತು. ಸೊ ನಮ್ಮ ಅತ್ತೆ ಬಂದಿದ್ರಲ್ಲ, ಅವ್ರಿಗೆ ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆನೇ ಬಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಆ್ಯಂಡ್ ಶಬರಿಮಲೆಗೆ ಹೊರಡೋಕ್ಕಿಂತ ಮುಂಚೆ ಮನೆಗೆ ಬಂದು ದೀಪನ ಹಚ್ಚಿ ಪೂಜೆ ಮಾಡ್ತಾರೆ. ಆ ದೀಪ ಅವರು ಶಬರಿಮಲೆ ಯಾತ್ರೆ ಮುಗಿಸ್ಕೊಂಡು ಬರೋವರೆಗೂ ಕೂಡ ಉರಿತಾ ಇರಬೇಕು ಅಂತ ಅನ್ಕೊಂತಾರೆ. ಆ ಜ್ಯೋತಿನ ಕಾಪಾಡಬೇಕಾಗಿರೋದು ಮನೇಲಿರೋರಂಥ ಕರ್ತವ್ಯ ಆಗಿರುತ್ತೆ. ಸೊ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಪಾದ ಪೂಜೆ ಎಲ್ಲ ಮಾಡಿ ಮನೇಲಿ ಈಗ ಶರಣಕ್ಕೆ ಹೋಗಿ ಕಾಯಿ ಹೊಡೆದ್ಬಿಟ್ಟು ನಂತರ ಅವರು ಕುಟೀರಕ್ಕೆ ಹೊರಡ್ತಾರೆ. ಶರಣಮಯ್ಯಪ್ಪ. ಸೊ ಮದ್ವೆಗಿನ್ನ ಮುಂಚೆ 7 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ನಮ್ಮನೆಯವ್ರು ಮಾಲೆ ಹಾಕಿದ್ರು. ಬಟ್ ಮದ್ವೆ ಆದ್ಮೇಲೆ ಇದೇ ಮೊದಲನೇ ಬಾರಿ ಮಾಲೆ ಹಾಕಿರೋದು. ಪ್ರತಿ ವರ್ಷ ಮಾಲೆ ಹಾಕ್ರಿ ಅಂತ ನಾನೇ ಹೇಳ್ತಿದ್ರು ಕೂಡ ಅವ್ರಿಗೆ ಯಾಕೋ ಮನ್ಸು ಮಾಡಿರಲಿಲ್ಲ. ಬಟ್ ಈ ವರ್ಷ ಅದಕ್ಕೆ ಕಾಲ ಕೂಡ್ ಅಂತಾನೆ ಹೇಳ್ಬೋದು. ಮನೇಲಿ ಮಾಲೆ ಹಾಕೋದು, ಏನೇ ಒಂದು ವ್ರತ ಪೂಜೆ ಮಾಡಿದ್ರು ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಅವರು ಕೂಡ ಮನೆಯಿಂದ ಹೊರಟರು. ಇನ್ನು ಬೆಳಿಗ್ಗೆನೇ ಇರುಮುಡಿ ಅಂತ ಹೇಳಿದ್ರು. ಬಟ್ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಕುಟೀರದ ಹತ್ರ ಹೋದ್ವು. ಅಲ್ಲಿ ಆದ್ರೂ ಕೂಡ ಇನ್ನೂ ಗುರುಗಳು ಬಂದಿರಲಿಲ್ಲ. ಇವರಿಗೆ ಇರುಮುಡಿ ಕಟ್ಟೋದು ಅರಸೀಕೆರೆಯಿಂದ ಗುರುಸ್ವಾಮಿ ಬರ್ತಾರೆ, ಅವರು ಇರುಮುಡಿ ಕಟ್ಟೋದು. ಸೊ ಫೈನಲಿಗೆ ಒಂದು 12 ಗಂಟೆ ಆಗಿ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ನಮ್ಮ ಐದ್ನಂಗೆ ಇರುಮುಡಿ ಕಟ್ಟಿದ್ದು ಕನ್ಯಾಸ್ವಾಮಿ ಅವರು. ಅವರು ಇದೇ ಮೊದಲನೇ ವರ್ಷ ಹಾಕಿರೋದು. ಅವ್ರಿಗೆ ಕಟ್ಟಿಬಿಟ್ಟು ನಂತರ ಮಣಿಕಂಠ ಸ್ವಾಮಿಗಳಿಗೆಲ್ಲ ಕಟ್ಟಿದ್ರು. ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ತುಪ್ಪದ ಕಾಯಿ ತುಂಬಿಸ್ಬೇಕಾಗಿತ್ತು ಅಂತ ತುಪ್ಪದ ಕಾಯಿ ತುಂಬಿಸೋ ಹತ್ರ ಹೋದ್ವಿ. ನನ್ನ ತಂಗಿನೂ ಅವಳು ತುಂಬಿಸ್ತಾ ಇದ್ಲು. ಸೊ ನಮ್ಮದು ಅಂದರೆ ನನ್ನ ಮಗ ಹುಟ್ಟುವಾಗ ಹರಕೆ ಮಾಡ್ಕೊಂಡಿದ್ದೆ ನಾನು. ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಅನ್ನ ಸಂತರ್ಪಣೆ ಊಟ ಮಾಡಿ ನನ್ನ ನೆಕ್ಸ್ಟ್ ಡೇನೇ ನಾನು ಡೆಲಿವರಿ ಆಗಿದ್ದು. ಆ ಟೈಮಲ್ಲಿ ನಾನು ಹರಕೆ ಮಾಡ್ಕೊಂಡಿದ್ದೆ, ತುಪ್ಪದ ಕಾಯಿ ತುಂಬಿಸ್ತೀನಿ ನನ್ನ ಮಗನ ಕೈಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಇವತ್ತು ತುಂಬಿಸ್ತಾ ಇದ್ದೀವಿ. ನಡಿ ಆ ಕಡೆ ಕೂತ್ಕೊಂತೀನಿ ನಾನು ಪಕ್ಕದಲ್ಲಿ. ಒಳ್ಳೆ ವಿದ್ಯಾ ಬುದ್ಧಿ ಚೆನ್ನಾಗಿ ಓದಬೇಕು. ಕ್ರಿಕೆಟ್ ಆಡಕ್ಕೆ ಹೋಗ್ಬೋದು. ತಡಿ ಮಾಲೆ ಹಾಕಿಲ್ಲ. ಹಾರ ಹಾಕ್ಬಿಡಿ. ಇನ್ನು ನಮ್ಮ ಮನೆಯವ್ರಿಗೆ ಒಳಗಡೆ ತುಪ್ಪದ ಕಾಯಿ ತುಂಬಿಸ್ತಾ ಇದ್ರು. ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಅದೇ ಥರ ಅನ್ಕೊಂತೀನಿ ನಾನು ನೋಡಿರೋ ಮಟ್ಟಿಗೆ. ಒಂದು ಲೈನಿಗೆ ಎಲ್ಲರನ್ನೂ ಕೂರಿಸಿ ಒಬ್ಬರಾದ್ಮೇಲೆ ಒಬ್ಬರು ತುಪ್ಪದ ಕಾಯಿ ತುಂಬಿಸ್ತಾರೆ. ಹಾಗೆ ಮನೆಯವರೆಲ್ಲ ಹಿಂದ್ಗಡೆ ನಿಂತು ನಾವು ಅವ್ರ ಕೈನ ಇಟ್ಕೊಂಡಿರ್ತೀವಿ ತುಪ್ಪದ ಕಾಯಿ ತುಂಬುವಾಗ ಎಲ್ಲರದ್ದು ಸೇರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ಒಳಗಡೆಗೆ ಕರ್ಕೊಂಡೋಗಿ ತುಪ್ಪದ ಕಾಯಿ ತುಂಬಿಸ್ತಾರೆ. ನಂತರ ಆಚೆ ಇಬ್ಬರು ಗುರುಸ್ವಾಮಿಗಳು ಕೂತಿರ್ತಾರೆ. ಅವ್ರಿಗೂ ಕರ್ಕೊಂಡ್ಬಂದು ಅಲ್ಲಿ ಮನೆಯವರೆಲ್ಲರ ಕೈಲೂ ಅಕ್ಕಿ ಹಾಕಿಸಿ ನಂತರ ಇಡುಮುಡಿ ಕಟ್ಟಿ ತಲೆ ಮೇಲೆ ಇಡ್ತಾರೆ. ನನಗೆ ಈ ಸಿಸ್ಟಮ್ ಯಾಕೋ ಓಕೆ ಅನ್ನಿಸ್ಲೇ ಇಲ್ಲ. ಯಾಕಂದರೆ ನಾವು ಚಿಕ್ಕವರಿಂದಾಗಿಂದನೂ ಅದೇ ಥರ ನೋಡ್ಕೊಂಡು ಬಂದಿರೋದು. ನಾವು ಅವ್ರ ಬೆನ್ನಿಗೆ ಕೈ ಇಟ್ಕೊಂಡ್ರೆ ಮನೆಯವರೆಲ್ಲರೂ ಸೇರಿ ತುಪ್ಪದ ಕಾಯಿ ತುಂಬಿದ್ವಿ ಅನ್ನೋ ಥರ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಕಡೆ ಒಂದೊಂದು ಥರ ಅಭ್ಯಾಸ ಇರುತ್ತಲ್ವ. ಸೊ ಹಾಗಾಗಿ ಈ ಟೈಮಲ್ಲೆಲ್ಲ ಸ್ವಲ್ಪ ಎಮೋಷನಲ್ ಆದೆ ನಾನು ಕೂಡ. ಯಾಕಂದರೆ ನಾವು ಮದುವೆ ಆಗಿ 11 ವರ್ಷ ಆಯಿತು. ನಾನು ನನ್ನ ಮಗನ ಬಾಣಂತನಕ್ಕೂ ಕೂಡ ಹೋಗಿರಲಿಲ್ಲ. ಈಗ ನನ್ನ ಮಗಳ ಬಾಣಂತನದಲ್ಲಿ ಒಂದು 2 ಮಂತ್ಸ್ ಇದ್ದಿದ್ದು. ನಾವಾಗ ಅಷ್ಟೇ ಹೋಗಿದ್ದೆ. ಬಟ್ ಈ ಸರಿ ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಹೋಗ್ತಿದ್ದಾರೆ ನಮ್ಮನ್ನು ಬಿಟ್ಟು ಎಷ್ಟು ದೂರ ಅಂತ ಅಂದಾಗ ಏನೋ ಒಂಥರ ಅಳು ಬರ್ತಾ ಇತ್ತು. ಅಂದರೆ ಅವರು ಯಾವತ್ತೂ ಹೋಗಿಲ್ಲ ಹಂಗೆ ನಮ್ಮನ್ನೇ 3 ಜನನ ಬಿಟ್ಟು ಮನೇಲಿ. ನಾನು ನನ್ನ ಮಗ ಇದ್ದಾಗಲೂ ಅಷ್ಟೇ ಈ ರೀತಿ ಲಾಂಗ್ ಜರ್ನಿ ಟ್ರಿಪ್ ಆಗಲಿ ಎಲ್ಲಿಗೂ ಹೋಗಿಲ್ಲ. ಎಲ್ಲೇ ಹೋದರೂ ನಮ್ಮ ಜೊತೆಗೇನೆ. ಇದು ಫಸ್ಟ್ ಟೈಮ್ ಈ ರೀತಿ ಹೋಗ್ತಿದ್ರಲ್ಲ, ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು. ಆ್ಯಂಡ್ ಹಾಗೆ ಅವ್ರದ್ದು ಇಡುಮುಡಿ ಎಲ್ಲ ಮುಗಿದ್ಮೇಲೆ ನಾವು ಹೊರಗಡೆ ಕೂತಿದ್ವಿ, ಇನ್ನೂ ಸುಮಾರು ಜನದಿತ್ತು ಅಂತ ಹೇಳ್ಬಿಟ್ಟು. ಸೊ ಈಗ ಎಲ್ರದ್ದು ಮುಗ್ದಿತ್ತು. ಗುರುಸ್ವಾಮಿಗಳಿಗೆ ಇಡುಮುಡಿನ ಕಟ್ತಾ ಇದ್ರು.
ಇನ್ನು ಇರುಮುಡಿ ಆದ್ಮೇಲೆ ಅಲ್ಲೇ ಊಟಕ್ಕೆ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಮಾಡಿಸಿದ್ರು. ಸೊ ನಾವು ಕೂಡ ಅಲ್ಲೇ ಊಟ ಮಾಡಿದ್ವಿ. ಮತ್ತೇನ್ ಮನೆಗೆ ಹೋಗ್ಲಿಲ್ಲ. ಇಲ್ಲಿ ಹೊರಡೋದು ಸಂಜೆನೆ ಅಂತ ಹೇಳಿದ್ರು. ಮತ್ತೆ ಹೋಗಿ ಬರೋದಕ್ಕೆ ನಮಗೆ ಸ್ವಲ್ಪ ದೂರನೇ ಆಗ್ತಿತ್ತು. ಹಾಗಾಗಿ ನಾವು ಕೂಡ ಅಲ್ಲೇ ಇದ್ವಿ ಹೊರಡೋವರೆಗೂ. ಇನ್ನು ಸಂಜೆ ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ರು ಸ್ವಾಮಿಗಳೆಲ್ಲ ಹೋಗಿ ಈಗ ಶರಣಕ್ಕೆ ಹೋಗ್ತಾ ಇದ್ದಾರೆ ಹೊರಡೋದಕ್ಕೆ ಅಂತ ಹೇಳ್ಬಿಟ್ಟು. ಈಗ ಕಾಯಿ ಹೊಡೆದ್ಬಿಟ್ಟು ದೇವಸ್ಥಾನ ಹತ್ರ ಹೊರಡ್ತಾ ಇದ್ದಾರೆ. ಅಂಡ್ ಹಾಗೆ ಇಲ್ಲಿ ಯಾವ ರೀತಿ ನಮ್ಮೂರಲ್ಲಿ ಅಂದ್ರೆ ಎರಡು ಬ್ಯಾಚ್ ಇದೆ. ಒಂದು ಏರಿಯಾ ಇದು ಹನುಮನ್ ನಗರ ಅಂತ, ಇನ್ನೊಂದು ಕೋಟೆ, ಅಲ್ಲಿ 2 ಬ್ಯಾಚ್ ಇದೆ. ಸೊ ಎಲ್ಲರೂ ಕೂಡ ಒಂದೇ ದಿನನೇ ಹೊರಡುವಂಥದ್ದು ಶಬರಿಮಲೆಗೆ. 14ನೇ ತಾರೀಕಿಗೆ ಹೊರಡುದು, ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ. ಅದೊಂಥರ ಖುಷಿ, ಇಡೀ ಫುಲ್ ನಮ್ಮ ಊರಲ್ಲಿ ಎಲ್ಲರೂ ಒಂದೇ ದಿನ ಹೊರಡೋದು ಅಂತ ಹೇಳ್ಬಿಟ್ಟು. ಸೊ ಈಗ ಮೆರವಣಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಮೂರಲ್ಲಿರುವಂಥ ಗ್ರಾಮ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲೂ ಕೂಡ ಒಂದೊಂದು ಕಾಯಿ ಹೊಡೆದು ಹೋಗುವಂಥದ್ದು. ಇದು ಒಂಥರ ಚೆನ್ನಾಗಿತ್ತು. ನನ್ನ ಮನೆಯವ್ರು ಇದೇ ಮಾಲೆ ಫಸ್ಟ್ ಟೈಮ್ ಹಾಕಿರೋದಲ್ವಾ ಮದುವೆ ಆದ್ಮೇಲಿಂದ, ಹಾಗಾಗಿ ನನಗೂ ಇದೇ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ. ಸೊ ಈಗ ಫಸ್ಟ್ ನಮ್ಮೂರ ಗ್ರಾಮ ದೇವತೆ ಆಗಿರೋಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಂದರೆ ದೇವಸ್ಥಾನ ಇನ್ನೂ ದೂರ, ಅದು ಹೆಬ್ಬಾಗ್ಲಲ್ಲೇ ಕಾಯಿ ಹೊಡೆದ್ಬಿಟ್ಟು ನಂತರ ಇಲ್ಲಿ ನಮ್ಮೂರಿಂದು ಬಾಣೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ ಕಾಯಿ ಹೊಡೆದು ನಂತರ ಬೆಂಗಳೂರು ಶಿವಮೊಗ್ಗ ಹೈವೇಲಿ ಇರತಕ್ಕಂಥ ದೇವಸ್ಥಾನ ಆಂಜನೇಯ ಟೆಂಪಲ್ ಇದೆ, ಅಲ್ಲೂ ಕೂಡ ಅಲ್ಲಿಗೆ ಬಂದ್ವಿ. ಆ್ಯಂಡ್ ಅಲ್ಲಿಗೆ ಬಂದಾಗ ಇನ್ನೂ 3-4 ಗಾಡಿಗಳು ನಿಂತಿತ್ತು. ಅದಕ್ಕಿಂತ ಮುಂಚೆ ಇನ್ನೊಂದು ಏರಿಯಾ ಇದೆ ಅಂದರೆ ಆ 3 ಗಾಡಿ ಹೊರಟಿದ್ವು, ಇನ್ನೊಂದು 3 TT ವ್ಯಾನ್ಗಳಲ್ಲೇ ನಿಂತಿದ್ವು. ಸೊ ನಾವು ಕೂಡ ಹೋಗುವಷ್ಟರಲ್ಲಿ ಅವರು ಇಲ್ಲಿ ಪೂಜೆ ಮಾಡ್ತಾ ಇದ್ರು. ನೋಡಿ ನಮ್ಮ ಬಜರಂಗ್ ಬಲಿಯವರು ಹೇಗೆ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ಮೂರಲ್ಲಿ 2 ಆಂಜನೇಯ ಟೆಂಪಲ್ ಇರೋದು. ಸೊ ನನ್ನ ಮಗ ಅಂತೂ ಇಟ್ಮುಡಿ ಕಟ್ಟಿದಾಗಿಂದನೂ ಹೊರಡೋವರೆಗೂ ನಮ್ಮನೆಯವ್ರ ಕೈಯೇ ಬಿಟ್ಟಿಲ್ಲ, ಅವ್ರ ಜೊತೆಗೆ ಓಡಾಡ್ತಾನೆ ಇದ್ದ. ಸೊ ಇನ್ನು ಅವರು ಕೂಡ ಹೊರಟರು, ಅವರನ್ನು ಕಳಿಸಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ಹಾಗೆ ಇದ್ರ ಕಂಟಿನ್ಯೂಯೇಷನ್ನೇ ನೆಕ್ಸ್ಟ್ ಡೇ ಸಂಕ್ರಾಂತಿ ದಿನದ ವ್ಲಾಗ್ ಬರುತ್ತೆ. ಸೊ 2 ವ್ಲಾಗ್ನ ಒಂದೇ ಇದರಲ್ಲಿ ಮರ್ಜ್ ಮಾಡಿ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ಬೆಳಗಿನ ಜಾವನೇ ನಮ್ಮ ಅತ್ತೆ ನಮ್ಮ ಭಾವ ಎಲ್ಲ ಊರಿಗೆ ಹೊರಟರು. ಅವರಿಗೆ ಕೆಲಸ ರಜೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಅಷ್ಟರಲ್ಲಾದರೂ ಡ್ಯೂಟಿಗೆ ಹೋಗಲೇಬೇಕು ಅಂತೇಳಿ ಹೋದರು. ಬೆಂಗಳೂರಲ್ಲಿ ವರ್ಕ್ ಮಾಡೋರಿಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇರುತ್ತಲ್ವ, ಯಾವ ಹಬ್ಬಗಳಲ್ಲೂ ರಜೆ ಸಿಗೋದೇ ಇಲ್ಲ ಅವ್ರಿಗೆ. ಆ್ಯಂಡ್ ಹಾಗೆ ಇದು ನಾವು ಸಂಕ್ರಾಂತಿಲಿ ನಾಗರ ಪೂಜೆಗೆ ತೆನೆಯನ್ನು ಎರಿತೀವಿ. ಸಾಮಾನ್ಯವಾಗಿ ಎಲ್ಲರೂ ಈ ಸೈಡಲ್ಲೆಲ್ಲ ಗೊತ್ತೇ ಇರುತ್ತೆ, ಕೂಳೆ ನಾಗರು ಅಂತ ಹೇಳ್ಬಿಟ್ಟು ಸಂಕ್ರಾಂತಿಲಿ ಮಾಡ್ತಾರೆ. ಅಂದರೆ ಅವ್ರು ಬೆಳೆದಿರೋಂಥ ತರಕಾರಿಗಳಾಗಿರ್ಬೋದು ಅದನ್ನೆಲ್ಲ ಹೊಲದಲ್ಲಿ ನಾಗರ ಕಲ್ಲು ಇರುತ್ತಲ್ಲ ಅದಕ್ಕೆ ಹೋಗಿ ಮಾಡ್ಕೊಂಬರ್ತಾರೆ, ಅಥವಾ ಹುತ್ತಗಳಿಗೆ ಮಾಡ್ಕೊಂಡು ಬರ್ತಾರೆ. ಸೊ ನಾವು ಈ ಹಬ್ಬನ ಮಿಸ್ ಮಾಡ್ದಲೇ ಮಾಡಲೇಬೇಕು. ಹಾಗೆ ನಮ್ಮ ಮನೆಯವರು ಇದೇ ಫಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬದಲ್ಲಿ ಮಿಸ್ ಮಾಡ್ಕೊಂಡಿರೋದು. ಅವ್ರು ಹೇಳಿದ್ರು, ಇನ್ನು ನಾವು ಅವ್ರು ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಯಾವಾಗ ಮಾಡಬೇಕು ಹಬ್ಬನ ಅವಾಗೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನೀವೇ ಮಾಡಿರಿ ಅಂತ ನಮ್ಮ ಮನೆಯವ್ರು ಹೇಳಿದರು. ಹಾಗಾಗಿ ಸ್ವಲ್ಪ ಪಾಪುನ ಮಲಗಿಸ್ಬಿಟ್ಟು ಬೇಗ ಅಡುಗೆನೆಲ್ಲ ಮಾಡಿಕೊಂಡೆ. ಹಾಗಾಗಿ ವೀಡಿಯೋಸ್ನೆಲ್ಲ ಜಾಸ್ತಿ ಶೂಟ್ ಮಾಡ್ಕೊಳ್ಳಿಲ್ಲ ಅಡುಗೆ ಮಾಡಿದ್ದೆಲ್ಲ.
ನನಗೆ ಯಾಕಂದರೆ ಬೇಗ ಪೂಜೆ ಮಾಡಿ ಬೇಕಾಗಿತ್ತಲ್ವಾ. ಸೊ ಇನ್ನು ಸಂಜೆ ತನಕ ಎಕ್ಕಡ ನಾನು ಆದರೆ ಹಚ್ತೀನಿ ಮತ್ತೆ ಬರಂಗ ತಿನ್ನೋದು ಉಣ್ಣೋದು ಎಂಜಲೆಲ್ಲ ಬಾರಮ್ಮ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು 1 ಗಂಟೆ ಅಷ್ಟರಲ್ಲಿ ಅಡುಗೆನೆಲ್ಲ ಮಾಡಿಕೊಂಡೆ. ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ನಾವೊಂದು ಕಿಚಡಿ ರಸನ ಮೇಯ್ನ್ ಮಾಡಲೇಬೇಕು ನಾಗರಿಗೆ. ಅದಾದ ನಂತರ ಹಲಸಿನಕಾಯಿ ಅವರೆಕಾಯಿ ಹಾಕ್ಬಿಟ್ಟು ಇನ್ನು ತರಕಾರಿಗಳು ನಾವೇನೇನು ಬೆಳೆದಿರ್ತಾರಲ್ವ, ಗೆಲ್ಸ್ಕೊಡಮ್ಮ ಸೊ ಅದನ್ನೆಲ್ಲ ತರಕಾರಿ ಹಾಕಿ ಕರ್ಕೊಂಡು ಸಾಂಬಾರು ಮಾಡ್ತೀವಿ. ಯಾವುದೇ ಅಡುಗೆಗೂ ಇದಕ್ಕೆ ಎಣ್ಣೆನ ಉಪಯೋಗಿಸದೇ ಇರೋ ಹಂಗೆ ಅಡುಗೆ ಮಾಡಿಬಿಟ್ಟು ಹಾಗೆ ಮಾತಾಡದಿರೋ ರೀತಿ ಎಂತದದು ಎಂಜಲು ಬೀಳಬಾರ್ದು ಆ ರೀತಿ ಅಡುಗೆ ಮಾಡಿ ಅದಕ್ಕೆ ಹಾಕಿ ಫಸ್ಟು ಮಾಡೋ ಅಂಥದ್ದು. ಇನ್ನು ಇದಕ್ಕೆ ಹಾಕಿ ನಾವು 3 ಎಡೆ ಎಲ್ಲ ಇಟ್ಟಿದ್ದೀನಲ್ಲ ಮತ್ತು ಇನ್ನು ಸಂಕ್ರಾಂತಿ ಹಬ್ಬ ಅಂದರೆ ಪೊಂಗಲ್ಲು, ಗೆಣಸು ಅವರೆಕಾಯಿ ಗೊತ್ತಾಗ ಎಲ್ಲ ಮಾಡು ಬೇಯಿಸಿರ್ತೀವಿ. ಇನ್ನು ಎಳ್ಬೀರು ಹಾಂ ಮಾಡಿರ್ತೀವಲ್ಲ ಕಣ ಅದನ್ನೆಲ್ಲ ಇಟ್ಟುಬಿಟ್ಟು ನಾಗರಿಗೆ ತೆನೆ ಇದಕ್ಕೆ ಮಾಡೋ ಎಳೆಯುವಂಥದ್ದು. ಕಲ್ಲು 3 ಇನ್ನು ಗಂಗಮ್ಮ ನಾನೆಲ್ಲ ಮುಂದಕ್ಕೆ ಇಕ್ಕಿರಲ್ಲ ತೋರಿಸ್ಕೊಟ್ಬಿಟ್ಟು ಫಸ್ಟ್ ನನ್ನ ಮಗನ ಕೈಲಿ ಪೂಜೆನ ನಾಗರ ಮಾಡಿಸ್ತಾ ಕಲ್ಲಿಗೆ ಮಾಡು ಇದ್ದೀನಿ. ಮಾಡಿ ನೀಟಾಗಿ ಎಡೆಗೆಲ್ಲ ಮಾಡು. ತಿರುಗಿ ಒಂದು ರೌಂಡ್ ತಿರುಗಿ ಮಾಡು ಹಿಂಗೆ. ಕೊಡಿಲಿ ಇನ್ನು ಹಾಗೆ ಅವ್ನ ಪೂಜೆ ಅವ್ನ ಕೈಯಲ್ಲಿ ಫಸ್ಟ್ ಮಾಡಿಸಾದ್ಮೇಲೆ ನಂತರ ನಾನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾವು ಪೂಜೆ ಮಾಡೋವರೆಗೂ ಪಾಪುನ ನಮ್ಮ ಅಪ್ಪಾಜಿ ಅಲ್ಲಿ ದೂರದಲ್ಲಿ ಕೂರಿಸ್ಕೊಂಡಿದ್ರು. ಇಲ್ಲಿದ್ದರೆ ಎಲ್ಲ ಎಳ್ದಾಕ್ಬಿಡ್ತಾಳೆ, ಪೂಜೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅವ್ನ ಕೈಲಿ ತೆನೆ ಎರೆಸಿ ನಾನು ಕೂಡ ಫಸ್ಟ್ ನಮ್ಮ ಮನೆಯವ್ರ ಹೆಸರು ಹೇಳಿ ತೆನೆ ಎರೆದು ನಂತರ ನಾನು ಹಾಕಿ ಪಾಪು ಕೈಲಿ ನನ್ನ ಮಗನ ಕೈಲೆಲ್ಲ ಹಾಕ್ಸಿದೆ. 3 ಹಾಕು 3 ಕಲ್ಲ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಾಕು. ಇನ್ನು ಹಾಲೆಲ್ಲ ಎರೆದಾದ್ಮೇಲೆ ಎಡೆನ ನೈವೇದ್ಯ ಮಾಡಿ ಸ್ವಲ್ಪ ಅಲ್ಲಿ ಇಟ್ಬಿಟ್ಟು ನಂತರ ನಾವೆಲ್ಲ ಊಟ ಮಾಡಿಕೊಂಡು ಬಂದ್ವಿ. ಇನ್ನು ಮನೆಗೆ ಬರ್ತಿದ್ದಂಗೆ ಮನೇಲೂ ಕೂಡ ಸಾಕಷ್ಟು ಕೆಲಸಗಳಿತ್ತು. ಯಾಕಂದರೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಳ್ಬೀರನ್ನ ಹುರ್ಕೊಂಡು ಮಾಡಿಟ್ಟಿದ್ದೆ. ಇನ್ನು ಮನೆಗೆ ಬಂದಮೇಲೆ ಪಾಪುನ ಮಲಗಿಸ್ಬಿಟ್ಟು ಮತ್ತೆ ಅದನ್ನೆಲ್ಲ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಂತೂ ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು. 10 ನಿಮಿಷನೂ ಕೂಡ ರೆಸ್ಟ್ ತಗೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ. ಟೈಮ್ ಅಂತೂ ರೈಲು ಓಡ್ದಂಗೆ ಓಡ್ತಾ ಇತ್ತು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಳ್ಳು ಬೀರ್ಸೋಣ ಪಾಪು ಕೈಲಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಪ್ಯಾಕೆಟ್ಗಳು ಕೊಟ್ಟಿದ್ದು ಅದರಲ್ಲಿ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಎಲ್ಲ ಫಿಲ್ ಮಾಡಿ ಇಟ್ಟರು. ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ 11 ಮಂತಿನ ಫೋಟೋಶೂಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಹೆಂಗಿದ್ರು ಸಂಕ್ರಾಂತಿ ಹಬ್ಬನೂ ಬಂತಲ್ವ, ಅದೇ ಥೀಮ್ ಇಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಫೋಟೋಶೂಟ್ನ ಕೂಡ ಮಾಡಿಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ಅವಳು ಮಲಗಿದ್ದವಳನ್ನ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಫೋಟೋಸ್ಗೆ ಕೂರಿಸಿದ್ದು. ಅವಳೆಲ್ಲ ಎಳ್ದಾಕ್ಬಿಡ್ತಾಳೇನೋ ಅಂತ ಅಂದ್ಕೊಂಡ್ವಿ. ಪಾಪ ಸುಮ್ಮನೆ ಕೂತಿತ್ತು. ಅವಳು ನಿದ್ದೆಗಣ್ಣಲ್ಲಿ ಇದ್ಲಲ್ವಾ, ಹಾಗಾಗಿ ಸುಮ್ಮನೆ ಕೂತಿದ್ದಾಳೆ ಅಷ್ಟೇ. ಇಲ್ಲ ಅಂದಿದ್ರೆ ಅಲ್ಲಿರೋದ್ರಲ್ಲಿ ಎಲ್ಲದನ್ನು ಎಲ್ಲ ಗಲಿಬಿಲಿ ಮಾಡಿರೋಳು. ಇದಾಗಿದ ನಂತರ ಮತ್ತೆ ಕೂರಿಸ್ಬಿಟ್ಟು ಅವಳಿಗೆ ಅದು ಫಸ್ಟ್ ಹಾಕಿದ ಸರ ತುಂಬ ಲಾಂಗ್ ಆಗ್ತಾಯಿತ್ತು. ಹಾಗಾಗಿ ಈಗ ಮತ್ತೆ ಬೇರೆ ಸರ ಹಾಕಿ ಫಲ ಎರೆಯೋದಕ್ಕೆ ಕೂರಿಸಿದೆ. ಅವಳು ಕೂತ್ಕೊಂಡಿದ್ದೆ ಹೆಚ್ಚು ಸುಮ್ಮನೆ ಕೂತ್ಕೊಂಡಿದ್ಲು. ಕೈಗೊಂದು ಸಕ್ಕರೆ ಹಚ್ಕೊಟ್ಟಿದ್ದೆ, ಹಾಗಾಗಿ ಸುಮ್ಮನೆ ಕೂತಿದ್ಲು. ಬಟ್ ಆಲ್ಮೋಸ್ಟ್ ಅವಳು ಸುಮ್ಮನೆ ಕೂರೋದಿಲ್ಲ. ನೀವೇ ನೋಡಿರ್ತೀರಲ್ಲ, 11 ತಿಂಗಳು ಮಕ್ಕಳು ಅಂದರೆ ಅವು ಒಂದು ಕಡೆ ಕೂರ್ತಾವ ನಿಲ್ತಾವ. ಸೊ ಇವಳು ಕೂಡ ಒಂದು ಕಡೆ ಕೂರೋಳಲ್ಲ ನಿಲ್ಲೋಳಲ್ಲ. ಹೆಂಗೋ ನನ್ನ ಅದೃಷ್ಟ, ಅದ್ರ ಮೇಲೆ ಕೂರಿಸಿದಾಗ ಸುಮ್ಮನೆ ಕೂತಿತ್ತು ಪಾಪ. ಸೊ ಹಾಗೆ ನಾನು ಫಲ ಎರೆಯೋದನ್ನ ಇದು ಮೊದಲನೇ ಬಾರಿ ಮಾಡ್ತಾ ಇರೋದು. ನನ್ನ ಮಗನಿಗೂ ಕೂಡ ನಾನು ಯಾವತ್ತೂ ಮಾಡಿಲ್ಲ. ಸೊ ಈ ಆಚರಣೆನ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ರಥಸಪ್ತಮಿ ಯಾವ ದಿನ ಅಥವಾ ಸಂಕ್ರಾಂತಿ ದಿನನ ಈ ಆಚರಣೆನ ಮಾಡ್ತಾರಂತೆ 10 ವರ್ಷದೊಳಗಿರೋ ಮಕ್ಕಳಿಗೆ. ಬಟ್ ನನಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಬಟ್ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇದು ಹರಿದಾಡ್ತಿರೋದ್ರಿಂದ ಫಲ ಎರಿಬೇಕು ಅನ್ನೋದು ನಾನು ಕೂಡ ನಾವು ರೆಗ್ಯುಲರ್ ಆಗಿ ಒಬ್ಬರು ಐನೋರ ಹತ್ರ ಕೇಳ್ತೀವಿ, ಅವ್ರಿಗೂ ಕೂಡ ಕೇಳಿಬಿಟ್ಟು ನಂತರ ಮಾಡಿದೆ. ಬಟ್ ನನ್ನ ಮಗನಿಗೆ ಈಗಿನ 10 ಇಯರ್ ಕಂಪ್ಲೀಟ್ ಆಗಿ 11ಗೆ ಬಿದ್ದಿದೆ. ಸೊ ಅವನಿಗೆ ಮಾಡಬೇಕೋ ಬೇಡವೋ ನನಗೂ ಕೂಡ ಗೊಂದಲ ಇದ್ದಿದ್ದರಿಂದ ಅವನಿಗೇನು ಕೂರಿಸಿ ಮಾಡಲಿಲ್ಲ. ಇನ್ನು ಫಲ ಎರೆಯೋ ಶಾಸ್ತ್ರ ಸಂಕ್ರಾಂತಿ ಹಬ್ಬದ ದಿನ ಬಿಟ್ಟರೆ ರಥಸಪ್ತಮಿ ದಿನನೂ ಆಚರಣೆ ಮಾಡ್ಕೊಳ್ಬೋದು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಳ್ಳು, ಬೆಲ್ಲ, ಏಲಕ್ಕಿ ಹಣ್ಣು, ಕಬ್ಬು, ₹5 ಅಥವಾ ₹1 ಕಾಯಿನು ಮತ್ತು ಸಕ್ಕರೆ ಅಚ್ಚು ಇದಿಷ್ಟನ್ನು ಕೂಡ, ಹಾಗೆ ಇದರೊಟ್ಟಿಗೆ ಅಕ್ಷತೆ, ಹೂವು, ಅರಿಶಿನ, ಕುಂಕುಮ ಮತ್ತು ಆರತಿ ಇದನ್ನೆಲ್ಲದನ್ನು ಕೂಡ 5 ತಟ್ಟೆಯಲ್ಲಿ ಸಿದ್ಧಪಡಿಸ್ಕೋಬೇಕು. ಇದಾಗಿದ ನಂತರ ಮಗುಗೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕಿದ್ಮೇಲೆ 5 ತಟ್ಟೆನ ಪಾಪು ಕೈಲಿ ಮುಡಿಸಿ ಒಂದು ತಾಮ್ರದ ಚೊಂಬು ಅಥವಾ ಅಕ್ಕಿ ಅಳೆಯೋ ಪಾವು ಇರುತ್ತಲ್ಲ ಅದರೊಳಗೆ ಏಲಕ್ಕಿ ಹಣ್ಣು, ಕಬ್ಬು, ಎಳ್ಳು, ಬೆಲ್ಲ, ಕಾಯಿನು, ಸಕ್ಕರೆ ಅಚ್ಚು ಇದಿಷ್ಟನ್ನು ಹಾಕ್ಕೊಂಡು ತಲೆ ಮೇಲಿಂದ 3 ಸತಿ ಫಲ ಎರೆಯುವಂಥದ್ದು. ಇದಾದ್ಮೇಲೆ ಆರತಿ ಬೆಳಗ್ಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದು. ಈ ರೀತಿ ಈ ಶಾಸ್ತ್ರನ ಮಾಡ್ಕೋಬೇಕು. ಇದಾಗಿದ ನಂತರ ನಾನು ಬೀರು ಎಳ್ಕೊಡೋಣ ಅಂತ ಹೇಳ್ಬಿಟ್ಟು ಪಾಪುನ ಕರ್ಕೊಂಡೋಗಿ ಎಳ್ಳು ಬೀರ್ಸೋಣ ಅಂತೇಳಿ ಪ್ಲೇಟ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಒಂದೆರಡು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅವಳು ಫೋಟೋ ಪೋಸ್ ಕೊಡೋ ಅಷ್ಟು ಪೇಷನ್ಸ್ ಅವಳಿಗೆ ಇರಲಿಲ್ಲ. ಆ್ಯಕ್ಚುಲಿ ಇಷ್ಟೊತ್ತು ಅವಳು ಸುಮ್ಮನೆ ಕೂತಿದ್ದೇ ಹೆಚ್ಚು. ಸೊ ಹಾಗಾಗಿ ಹೆಂಗೆ ಬರುತ್ತೋ ಹಂಗೆ ಒಂದೆರಡು ಫೋಟೋ ತೆಕ್ಕೊಂಡು ಅವ್ರ ಅಪ್ಪಂಗೆ ಫೋಟೋ ಕಳಿಸ್ದೆ. ಇದಾಗಿದ ನಂತರ ಎಳ್ಳು ಬೀರೋಕ್ಕೆ ಅಂತ ಹೋದೆ. ಬಟ್ ಹೋಗಿದ್ದ ಕಡೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಫೈನಲ್ ಆಗಿ ನಮ್ಮ ಐದ್ನವ್ರ ಮನೆಗೆ ಹೋದ್ನಲ್ಲ, ಅಲ್ಲೊಂದು ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಅಷ್ಟೇ. ಈ 3 ಜನ ಅಕ್ಕ ತಂಗಿರನ್ನ ಇಟ್ಕೊಂಡು ವೀಡಿಯೋ ಮಾಡೋಷ್ಟ್ರಲ್ಲಿ ಸಾಕಾಗೋಯ್ತು.
ಸೊ ಇವತ್ತಿನ ವ್ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್‌ನ ನೋಡ್ತಾ ಇದ್ರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.